ಗುಡ್ ಮಾರ್ನಿಂಗ್. ಇವತ್ತು ನನ್ನ ಜರ್ನಿ ಎರಡನೇ ದಿವಸ. ಇವತ್ತು ರಾಮೇಶ್ವರಂ ಬೆಳಗಿನ ಜಾವ 6 ಗಂಟೆ ಆಗಿದೆ. ನೆನ್ನೆ ಹೇಗೋ ಮಾಡಿ ಒಂದು ರೂಮ್ ಸಿಕ್ತು. ಅದು ಒಳ್ಳೆ ದನದ ಕೊಟ್ಟಿಗೆ ಥರ ಇತ್ತು. ಬೇರೆ ಇನ್ಯಾವುದೋ ಆಪ್ಷನ್ ಇರಲಿಲ್ಲ, ಏನು ಮಾಡೋದು. ಸೊ 2,000 ತೊಗೊಂಡವನು. ಸೊ ನೆನ್ನೆ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ರೌಂಡ್ ಹೊಡ್ಕೊಂಡು ಅಲ್ಲಿ ಬೀಚ್ ಹತ್ರ ಎಲ್ಲ ನೋಡಿಕೊಂಡು ಆಮೇಲೆ ರಾತ್ರಿ ಒಂಚೂರು ಹೊಟ್ಟೆಗೆ ಹಾಕ್ಕೊಂಡು ದಿನ ಮುಗೀತು. ಇವಾಗ ಬೆಳಗ್ಗೆ ಎದ್ದು ಧನುಷ್ಕೋಡಿ ಕಡೆ ಹೊರಟಿದ್ದೀನಿ. ಧನುಷ್ಕೋಡಿ ನೋಡಿಕೊಂಡು ಆಮೇಲೆ ಲೋಕಲ್ ಇಲ್ಲಿ ಓಡಾಡ್ಕೊಂಡು ಆಮೇಲೆ ಮತ್ತೆ ಕನ್ಯಾಕುಮಾರಿ ಕಡೆ ಹೊರಟ್ಬಿಡ್ತೀನಿ. ಇಲ್ಲಿ ಇರೋದ್ರಲ್ಲಿ ಇನ್ನೇನು ಅರ್ಥ ಇಲ್ಲ, ಯಾಕಂದರೆ ಟೂರಿಸ್ಟು ಫುಲ್ಲು ರಶ್ ಇದೆ ನೋಡಿ. ಈ ಬೆಳಗಿನ ಜಾವನೇ ಫುಲ್ ಜಾಮ್ ಆಗಿಬಿಟ್ಟಿದೆ ಇಲ್ಲೇ ಟ್ರಾಫಿಕ್. ಇಲ್ಲೇನೋ ಒಡೆ ಮಾಡ್ತಾರೆ. ಈ ಕಡೆ ರೈಲ್ವೆ ಸ್ಟೇಷನ್ ಅಂತ. ಇದು ಸ್ಟ್ರೈಟ್ ಇವಾಗ ಧನುಷ್ಕೋಡಿ. ಮೋಡ ಇಲ್ಲದೆ ಒಳ್ಳೆ ಒಂದು ಸನ್ರೈಸ್ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ನಾವು ಗೆಳೆಯರೆಲ್ಲ ಬಂದಾಗ ಅವಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. 6 ಜನ ಇದ್ವಿ, ಫಸ್ಟ್ ಟೈಮ್ ಬೇರೆ. ಒಳ್ಳೆ ಒಂಥರ ಥ್ರಿಲ್ ಆಗಿತ್ತು. ಇದು ಒಂಥರ ಡಿಫರೆಂಟು. ಏನಂದರೆ ಲಾಂಗ್ ವೀಕೆಂಡ್, ಅದೇ ಮಾಮೂಲು, ಅದು ಗೊತ್ತಿರೋ ವಿಷಯನೇ. ಎಲ್ಲ ಕಡೆ ರಶ್ಶು, ತೊಂದರೆಗಳು ಇರಲಿ, ಅದೊಂಥರ ಚೆನ್ನಾಗಿರುತ್ತೆ, ನೆನಪಿರುತ್ತೆ. 2,000 ಕೊಟ್ಟಿದ್ದೆ ಒಂದು ದನದ ಕೊಟ್ಟಿಗೆ ಅಂತ. ಮೋಡ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಸೊ ಧನುಷ್ಕೋಡಿ ಇಲ್ಲಿಂದ 18 ಏನೋ ತೋರಿಸ್ತಾ ಇತ್ತಲ್ಲಿ, ನೋಡೋಣ. ಬೆಳಕಾದ್ಮೇಲೆ ಸಿಗೋಣ. ಮುಕ್ತಿಯಾರ ಕೊಂಡಹಾರ 6.5. ಜನ ಎಲ್ಲ ಆಲ್ರೆಡಿ ಹೊರಟಿದ್ದಾರೆ. ಮೇಲೇನಂದರೆ ಧನುಷ್ಕೋಡಿ ಐದರ್ ಬೆಳಗ್ಗೆ ಹೋಗಬೇಕು, ಇಲ್ಲ ಸಾಯಂಕಾಲ ಹೋಗಬೇಕು. ಸಾಯಂಕಾಲ ಬಟ್ ಏನಾದರೂ 5 ಗಂಟೆ ಮೇಲೆ ಎಂಟ್ರಿ ಬಿಡ್ತಾ ಇಲ್ವಂತೆ. ಸೊ ಯಾರಾದರೂ ಬರಬೇಕಾದ್ರೆ ಟೈಮಿಂಗ್ ನೋಡ್ಕೊಂಡು ಬರೋದು ಒಳ್ಳೆಯದು. 5 ಗಂಟೆಗೆ ಅಲ್ಲಿ ಎಂಟ್ರಿ ಕ್ಲೋಸ್ ಮಾಡಿಬಿಡ್ತಾರಂತೆ. ಇಲ್ಲಿ ನೋಡಿ ಕ್ಯೂ ಹೆಂಗಿದೆ ಇಲ್ಲಿ. ಮೋಸ್ಟ್ಲಿ 6 ಗಂಟೆಗೆ ಇಲ್ಲೇನೋ ಗೇಟ್ ಮಾಡಿದಾರೋ ಹೆಂಗೋ, ಉದ್ದಕ್ಕೂ ನಿಂತ್ಕೊಂಡಿದೆ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರು. ಫುಲ್ಲು ಜಾಮ್ ಇದೆ. ಇವನ್ ಲೋಕಲ್ ಆಟೋ ಎಲ್ಲ ಅದೇ ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಷ್ಟು 1000 ಜನ ಇದ್ದಾರೆ. ಮೈ ಗಾಡ್, ಏನು ಹಿಂಗಾಗೋಯ್ತು 8 ವರ್ಷದೊಳಗೆ. ಅವಾಗ ಏನು ರಿಸ್ಟ್ರಿಕ್ಷನ್ ಇರಲಿಲ್ಲ, ಆರಾಮಾಗಿ. ಅದು ನಾವು ಬಂದಾಗ ನಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡಿದ್ವಿ ನಮ್ಮ ಬೈಕ್ಗಳು. ಅಲ್ಲಿಂದ ಲೋಕಲ್ ಚಿಕ್ಕ ಮಿನಿ ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿ ಧನುಷ್ಕೋಡಿ ಊರೆಲ್ಲ ತೋರಿಸಿ, ಸುನಾಮಿಯಲ್ಲಿ ಹಾಳಾಗಿದ್ದು ರೈಲ್ವೆ ಸ್ಟೇಷನ್, ಚರ್ಚು ಎಲ್ಲ ತೋರಿಸ್ಕೊಂಬರ್ತಾಯಿದ್ರು. ಇವಾಗ ನೋಡಿದ್ರೆ ಇವಾಗ ಇಷ್ಟೊಂದು ರಿಸ್ಟ್ರಿಕ್ಷನು. ಸಾಯಂಕಾಲ 5 ಗಂಟೆ ಮೇಲಿಲ್ಲ, 6 ಗಂಟೆಗೆ ಮುಂಚೆ ಹೋಗೋ ಹಾಗಿಲ್ಲ. ಟೂ ಮಚ್. ಅಷ್ಟು ಜನ ಬರ್ತಾಯಿದ್ದಾರೆ. ಇಲ್ಲೇನೋ ಗೇಟ್ ಇದೆಯೋ ಏನಪ್ಪ, ಇಲ್ಲಿ ಸ್ಟಾಪ್ ಮಾಡಿದ್ದ ಇಷ್ಟೊತ್ತು. ಇಲ್ಲೇನೋ ಇದೆ ಪೊಲೀಸ್ ಚೆಕ್ ಪೋಸ್ಟ್. ಪೊಲೀಸ್ ಚೆಕ್ ಪೋಸ್ಟ್ ಇದೆ ಇಲ್ಲಿ. ಮಧ್ಯ ಇದ್ದಕ್ಕಿದ್ದಂಗೆ ಜೋರು ಮಳೆ ಶುರು ಆಯಿತು. ಏನು ಮಾಡೋದು, ಏನು ಜರ್ಕಿನ್ ತರಲಿಲ್ಲ, ಒಂದು ಪ್ಲಾಸ್ಟಿಕ್ ಕವರ್ ತರಲಿಲ್ಲ. ಸರಿ ಏನಾದರೂ ಆಗಲಿ ಅಂತ ಮೈಯೆಲ್ಲ ನೆಂದೋಯ್ತು. ಇವಾಗ ಈ ಕಡೆ ನೋಡಿದ್ರೆ ಮತ್ತೆ ಮಳೆ ಇಲ್ಲ. ಅಲ್ಲಿ ಮಧ್ಯೆ ಒಂದು 2 ಕಿಲೋಮೀಟ್ರ್ ಮಾತ್ರ ಜೋರಾಗಿ ಸುರಿತಾ ಇದೆ ಮಳೆ. ಮೋಡ ಇತ್ತಲ್ಲ, ಅಲ್ಲಿ ನೋಡಿದ್ರೆ ಒಳ್ಳೆ ಸೆಕೆ ಇತ್ತು. ನಾನು ಏನೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಮ್ಟಮ್ ಇದ್ದರೆ ಒಂದು ಜರ್ಕಿನ, ಒಂದು ಕವರ್ ತರ್ತಿದ್ದೆ. ಲಗೇಜೆಲ್ಲ ಲಾರ್ಜೆಲ್ಲ ಇಟ್ಬಿಟ್ಟು ಬಂದೆ. ಸುಮ್ಮನೆ ಯಾಕೆ ಮತ್ತೆ ಹೊತ್ಕೊಂಬರೋದು, ಹೆಂಗೂ ವಾಪಸ್ ಹೋದ್ಮೇಲೆ ಹೆಂಗೂ ಚೆಕ್ಔಟ್ ಮಾಡೋದು ಇದ್ದೇ ಇರುತ್ತೆ. ಇವಾಗ ಪುಣ್ಯಕ್ಕೆ ಇಲ್ಲಿ ಮಳೆ ಇಲ್ಲ. ನಾನು ಇದೇನಪ್ಪ ಬೆಳಗ್ಗೆ ನಾ ಹಿಂಗೆ ಜರ್ಕ್ ಕೊಟ್ಬಿಡ್ತಲ್ಲ ಪ್ರಕೃತಿ ಅಂದ್ಕೊಂಡೆ. ಈಗ ಪೂರ್ತಿ ರೋಡ್ ಮಾಡಿಬಿಟ್ಟಿದ್ದಾರೆ. ಮೊದಲು ಇರಲಿಲ್ಲ. ನಾವು 8 ವರ್ಷದ ಹಿಂದೆ ಬಂದಾಗ ಅಲ್ಲೇ ಎಲ್ಲೋ ಗಾಡಿ ನಿಲ್ಲಿಸಿ ಬಸ್ಗಳ ವ್ಯವಸ್ಥೆ ಇತ್ತು. ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ರು.
ಬಂತು ಅಂತ ಕಾಣುತ್ತೆ. ಇದು ಯಾವುದೋ ಲೈಟ್ ಹೌಸ್ ಇದೆ ಎದುರಿಗೆ. ಯಾವುದೋ ಊರು ಇರಬೇಕು ಇನ್ನೂ ಸದ್ಯಕ್ಕೆ. ಇಲ್ಲಿ ಕಾಣಿಸ್ತಾ ಇದೆ ಲೆಫ್ಟ್ ಸೈಡು. ಇದೇ ಸುನಾಮಿಯಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಇತ್ತು ನೋಡಿ. ರೈಲ್ವೆ ಸ್ಟೇಷನು, ಚರ್ಚು ಎಲ್ಲ ಇತ್ತು, ಎಲ್ಲ ಹಾಳಾಗಿದೆ. ಬಹುಶಃ ನಾವು ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಅಂತ ಕಾಣುತ್ತೆ, ನೆನಪಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. 8 ವರ್ಷ ಆಯಿತು. ಇಲ್ಲಿ ಚರ್ಚ್ ಇದೆ, ಬರ್ತಾ ಹೋಗ್ತೀನಿ. ಎಸ್, ಇಲ್ಲ ಅಂದರೆ ಇದಕ್ಕಿಂತ ಹಿಂದೆನೇ ನಿಲ್ಲಿಸಿದ್ದೆ. ಹೌದು, ಯಾಕಂದರೆ ಈ ಜಾಗಕ್ಕೆಲ್ಲ ಅವ್ರು ಬಸ್ಸಲ್ಲಿ ಕರ್ಕೊಂಬಂದಿದ್ರು. ಎಲ್ಲ ಸುಮಾರು ಅಂಗಡಿಗಳು ಇನ್ನೂ ಓಪನ್ ಆಗಿಲ್ಲ. ಮಧ್ಯಾಹ್ನ ಮೇಲೆ ಆಗ್ಬೋದು. ಎಲ್ಲ ನಾನ್ ವೆಜ್, ಫಿಶ್ ಅಂಗಡಿಗಳೇ ಇದ್ದಾವೆಲ್ಲ. ಲೈಟ್ ಹೌಸ್ ಬಂತು. ನಾನು ಮೊದಲು 8 ವರ್ಷದ ಹಿಂದೆ ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವಾಗ ಎಷ್ಟು ಚೆನ್ನಾಗಿತ್ತು ಒಂಥರ, ಎಲ್ಲ ನ್ಯಾಚುರಲ್ ಆಗಿ. ಇದೆಲ್ಲ ರೋಡ್ ಇರಲಿಲ್ಲ ಅವಾಗ. ಆಮೇಲೆ ಒಂದು ಕಡೆ ಸಮುದ್ರ ಪ್ರಶಾಂತವಾಗಿತ್ತು, ಒಂದು ಕಡೆ ಫುಲ್ಲು ವೈಲ್ಡ್ ಆಗಿತ್ತು ನೋಡಿ. ಎಲ್ಲ ಟ್ರಾಫಿಕ್ಕು ಇಷ್ಟೇ. ಅಲ್ಲಿ ಹೋಗಿ ಅಲ್ಲೊಂದೇನೋ ಇದು ಮಾಡಿದ್ದಾರೆ, ಟವರ್ ಏನೋ ಮಾಡಿದ್ದಾರೆ. ಅದಕ್ಕೆ ರೌಂಡ್ ಹಾಕ್ಕೊಂಡು ಬರೋದಷ್ಟೆ. ಅಲ್ಲೇ ಎದುರಿಗೆ ಕಾಣಿಸ್ತಾ ಇದೆ. ಅಲ್ಲಿ ಟವರ್ ಥರ ಫುಲ್ ಜಾಮ್ ಇದೆ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ವಾಪಸ್ ಬಂದು ಇಲ್ಲೇ ಇಲ್ಲ ಒಂದು ಕಡೆ ದೂರದಲ್ಲಿ ಗಾಡಿ ಹಾಕ್ಬಿಡ್ತೀನಿ. ಗಾಡಿ ಹಾಕ್ಬಿಟ್ಟು ಆಮೇಲೆ ನಡ್ಕೊಂಡು ಓಡಾಡಿಕೊಂಡು ಆಮೇಲೆ ವಾಪಸ್ ಹೋಗ್ತೀವಿ. ಯಾಕಂದರೆ ಸುಮ್ಮನೆ ಅಲ್ಲಿ ನಿಲ್ಸೋದ್ರಲ್ಲಿ ಏನು ಅರ್ಥ ಇಲ್ಲ, ತುಂಬ ರಶ್ ಇದೆ. 51 ಎಲ್ಲ ತುಂಬ ಜನ ಇದ್ದಾರೆ ಕರ್ನಾಟಕದವ್ರು. ಇಲ್ಲಿ ಗಾಡಿ ನಾನು ಪಾರ್ಕ್ ಮಾಡಿಬಿಟ್ಟೆ, ಯಾಕಂದರೆ ಅಲ್ಲಿ ತುಂಬ ಜಾಮ್ ಇದೆ ನೋಡಿ. ಹೆಂಗಿದೆ ಜಾಮ್. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇದೆ, ಆವಾಗಲೇ ಜಾಮ್. ಫುಲ್ಲು ಜನದ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಹಾಗಾಗಿ ಒಳಗೆ ಹೋಗಲಿಲ್ಲ. ಸನ್ರೈಸು ಇವತ್ತು ಯಾಕೋ ಕಾಣಿಸೋ ಥರ ಇಲ್ಲ, ಮೋಡ ಇದೆ. ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ನೋಡೋದು. ಮಧ್ಯ ಮಳೆ ಬಂದು ಫುಲ್ಲು ಪ್ಯಾನಿಕ್ ಮಾಡಿಬಿಡ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಇದು ಮೋಡ ಇದೆ, ಸೂರ್ಯನ ಬರೋ ಥರ ಇಲ್ಲ ಇವತ್ತು. ಈ ಕಡೆ ನೋಡಿ ಸಮುದ್ರ ಫುಲ್ ಪ್ರಶಾಂತವಾಗಿದೆ. ಆ ಕಡೆ ಫುಲ್ ಆರ್ಭಟ. ಈ ಕಡೆ ಶ್ರೀಲಂಕಾ. ಇಲ್ಲಿ ಮುಂದೆ ಅವತ್ತು ತೋರಿಸಿದ್ದವನು. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಒಳಗಡೆನೇ ಇದೆ. ಅಷ್ಟು ಹತ್ತಿರದಲ್ಲಿದೆ ನಾವು ಶ್ರೀಲಂಕಾ. ಇಲ್ಲಿ ಯಾರೋ ಇದು ಮಾಡ್ತಾಯಿದ್ದಾರೆ, ಅವ್ರ ಕುಟುಂಬದ್ದೇನೋ ಶ್ರಾದ್ದ ಮಾಡ್ತಾಯಿದ್ದಾರೆ. ವಾಪಸ್ ಹೊರಟೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರು ಬರೋಷ್ಟರಲ್ಲಿ ಇಲ್ಲಿ ಚರ್ಚು, ಆಮೇಲೆ ರೈಲ್ವೆ ಸ್ಟೇಷನು, ಆಮೇಲೆ ಅದ್ಯಾವುದೋ ಒಂದು ದೇವಸ್ಥಾನ ಇದೆ ನೀರು ಮಧ್ಯ. ಸೊ ಅದನ್ನು ನೋಡಿಕೊಂಡು ಹೊರಡೋಣ ಅಂತ ಅದಕ್ಕೆ ಬೇಗ ಹೊರಟೆ. ಆಮೇಲೆ ಸೂರ್ಯೋದಯನೂ ಇವತ್ತೇನು ಕಾಣಿಸೋ ಥರ ಇಲ್ಲ, ಫುಲ್ಲು ಮೋಡ ಇದೆ. ಅದಕ್ಕೆ ಆ ಜನರ ಮಧ್ಯೆ ಕ್ರೌಡಲ್ಲಿ ಸಿಕ್ಕಾಕೊಳ್ಳೋ ಬದಲಾಗಿ ವಾಪಸ್ ಹೊರಟಿದ್ದೀನಿ. ಈ ಕಡೆ ಫುಲ್ ಆರ್ಭಟ, ಈ ಕಡೆ ಫುಲ್ಲು ಕೂಲಾಗಿದೆ ನೋಡಿ. ಇಲ್ಲಿ ಯಾರೋ ಅಲ್ಲಿ ಹೋಗೋದೇ ಬೇಡ ಅಂತ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸೂರ್ಯ ಅಲ್ಲಿ ನಿಧಾನಕ್ಕೆ ಬರ್ತಾ ಇದ್ದಾನೆ ಮೋಡದ ಒಳಗಡೆಯಿಂದ. ಇಲ್ಲಿ ಅಷ್ಟು ಚೆನ್ನಾಗಿಲ್ಲ. ಅದೇನೋ ನಾವು ಯಾವುದೇ
ಫಸ್ಟ್ ಟೈಮ್ ಏನು ನೋಡ್ತೀವಿ ಅದು ಮತ್ತೆ ನಮ್ಗೆ ರುಚಿ ಸಿಗಲ್ಲ. ಆವಾಗ ಎಷ್ಟು ಚೆನ್ನಾಗಿತ್ತು 8 ವರ್ಷದಿಂದ. ಇದೇ ಚರ್ಚು. ಸುನಾಮಿಯಲ್ಲಿ ಎಲ್ಲ ಹಾಳಾಗ್ಬಿಟ್ಟಿದೆ. 1958 ಹಿಂಗೆ 60 ಯಾವುದೋ ಟೈಮಲ್ಲಿ ಸುನಾಮಿ ಆಗಿತ್ತಂತೆ ಇಲ್ಲಿ ಧನುಷ್ಕೋಡಿಯಲ್ಲಿ. ಸೊ ಹಾಗಾಗಿ ಇಡೀ ಊರು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಕೋದಂಡರಾಮ ಟೆಂಪಲ್, ಈಗ ನೆನಪಾಯಿತು. ಲಾಸ್ಟ್ ಟೈಮು ನಾವು ಇಲ್ಲಿ ಸುಮಾರು ಫೋಟೋಗ್ರಫಿ ಮಾಡಿದ್ವಿ ಬುಲೆಟ್ ರೈಡ್ ಬಂದಾಗ. ಐ ಥಿಂಕ್ ಅದಕ್ಕಿಂತ ಇದೇ ಬೆಸ್ಟು. ಅಲ್ಲಿ ಜನ ಈಗ ನೆನಪಾಯ್ತು. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸಿ ಇದು ಮಾಡಿದ್ವಿ. ವಾವ್, ಸೂರ್ಯ ಇಲ್ಲ. ಸಮುದ್ರದ ಮಧ್ಯೆ ಬ್ರಿಡ್ಜ್ ಥರ ಏನೋ ಮಾಡಿದ್ದಾರೆ. ಬರೋ ಟೈಮಲ್ಲಿ ನಿಲ್ಲಿಸ್ತೀನಿ. ಫಸ್ಟ್ ಒಂದು ರೌಂಡ್ ಹಾಕ್ಕೊಂಬರ್ತೀನಿ ಜನ ಬರೋಕ್ಕೆ ಮುಂಚೆ. ತಮಿಳ್ನಾಡು ಕೋದಂಡರಾಮ. ಈಗೇನು ಮತ್ತೆ ಮಧ್ಯೆ ಅಲ್ಲಿ ಎಲ್ಲಿ ಮಳೆ ಇತ್ತು ಬೆಳಗ್ಗೆ ಹೋಗೋ ಟೈಮಲ್ಲಿ ಅಲ್ಲೂ ಇವಾಗೂ ಮಳೆ ಬರ್ತಾನೆ ಇದೆ. ಅಷ್ಟು ಮಾತ್ರ, ಒಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರು ವಾಯುಭಾರ ಕುಸಿತಾಗಿ ನೋಡಿ. ಇನ್ನೂ ಮೋಡ ಇದೆ. ಕನ್ಯಾಕುಮಾರಿಗೆ ಏನು ಮಾಡುತ್ತೋ ನೋಡಬೇಕು. ಇದೇ ಕೋದಂಡರಾಮ ಟೆಂಪಲ್. ಇಲ್ಲೂ ಬಂದ್ಬಿಟ್ಟಿದ್ದಾರೆ ಜನ. ಬರೀ ನಾವು ಮಾತ್ರ ಇರಬೇಕಂದ್ರೆ ಹಿಂಗೆ ಜನ ನೋಡ್ಬೇಕಲ್ವ. ಅಲ್ಲಿಗೆ ಹೋಲಿಸಿದ್ರೆ ಇಲ್ಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರಂತ ಕಾಣುತ್ತೆ. ಇನ್ನು ಕೆಲವ್ರು ಜಾಣರು ಏನಂದರೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಖಾಲಿ ಆಗಿರುತ್ತೆ. ಇಲ್ಲೇನೋ ಇದೆ. ಸುಮಾರು ಹೊತ್ತು ಫೋಟೋಗ್ರಫಿ ಮಾಡಿಕೊಂಡು ಇವಾಗ ವಾಪಸ್ ಹೊರಟಿದ್ದೀನಿ. ಇಲ್ಲಿಂದ ಮತ್ತೆ ರಾಮೇಶ್ವರಂಗೆ ಹೋಗಿ ಅಲ್ಲಿ ಎಲ್ಲಾದರೂ ಒಳ್ಳೆ ತಿಂಡಿ ತಿನ್ಕೊಂಡು ದೇವಸ್ಥಾನ ಸುತ್ತಮುತ್ತಲು ಓಡಾಡಿಕೊಂಡು ಆಮೇಲೆ ಚೆಕ್ಔಟ್ ಆಗಿ ಹೊರಟುಬಿಡ್ತೀನಿ. ಟೈಮ್ ಆಗಿದೆ ಇವಾಗ 7:20 ಆಗಿದೆ. ಇನ್ನೇನಂದರೆ ಅದೇ ಇನ್ನೇನು ಮತ್ತೆ ಬರೋದಿದೆ, ಅವಾಗ ನೋಡೋಣ. ಸದ್ಯಕ್ಕೆ ರಾಮೇಶ್ವರಂ ಚೆನ್ನಾಗಿತ್ತು. ಧನುಷ್ಕೋಡಿ ಒಂದು ಜನ ಜಾಸ್ತಿ ಬಿಟ್ಟರೆ ಓಕೆ, ಏನು ಮಾಡೋದು. ಎಲ್ಲ ಲಾಂಗ್ ವೀಕೆಂಡು ಟೂರಿಸ್ಟು. ಏನೋ ತಾತಪ್ಪ ಏನೋ ಹಾಕ್ಕೊಂಡು ಬರ್ತಾಯಿದ್ದಾನಲ್ಲಪ್ಪ. ಸೊ ರಾಮನಾಥಪುರಂ, ರಾಮೇಶ್ವರಂ, ಧನುಷ್ಕೋಡಿ, ಅರಿಚಲ್ ಮುನೈ ಗೊತ್ತಿಲ್ಲ ಏನಂತ. ಒಂದು ರೌಂಡ್ ಹಾಕೋಣ ದೇವಸ್ಥಾನಕ್ಕೆ. ಜನ ಎಲ್ಲ ಇವರು ಬೀಚಲ್ಲಿ ಸ್ನಾನ ಮಾಡಿ ಬರ್ತಾಯಿದ್ದಾರೆ. ಸದ್ಯ 2 ವೀಲರ್ಗೆ ಅಲೋ ಇದೆ, ಇಲ್ಲ ಅಂದರೆ ಕಷ್ಟ ಇತ್ತು. ಆಮೇಲೆ ನನಗೆ ಇಲ್ಲಿ ನೆನ್ನೆ ರಾತ್ರಿ ದಾರಿ ಮರ್ತೋಗ್ಬಿಟ್ಟಿತ್ತು. ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾಯಿದ್ದ ಒಂದೂ ಅರ್ಥ ಆಗಿಲ್ಲ. ಆಮೇಲೆ ಹೆಂಗೆಂಗೋ ಮಾಡಿ ಹುಡುಕಿ ಹೋದೆ ವಾಪಸ್ ಲಾಡ್ಜ್ಗೆ. ಆ ಲಾಡ್ಜ್ ಹೆಸರು ಬೇರೆ ನೆನಪಿಟ್ಕೊಂಡಿಲ್ಲ ನಾನು. ಇವರೆಲ್ಲ ದರ್ಶನ ಮಾಡ್ಕೊಂಡು ಇದು ತೀರ್ಥಸ್ನಾನ. ಓಕೆ ತೀರ್ಥಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಲಗೇಜ್ ಎತ್ಕೊಳ್ಳೋಕೆ ಒಂದೊಂದು ರಿಕ್ಷಾಗಳು ಬರುತ್ತೆ. ನಡ್ಕೊಂಡೇ ಬರಬೇಕಾಯ್ತು. ಎಲ್ಲ ಜನಕ್ಕೆ ಪಾಪ ತೊಂದರೆ ಆಗ್ತಾಯಿದೆ. ತೀರ್ಥಸ್ನಾನಂ ಟೆಂಪಲ್ ಸಿಟಿ, ನ್ಯೂ ಟೆಂಪಲ್ ಸಿಟಿ. ಇಲ್ಲೇ ಒಂದು ಚಿಕ್ಕ ಹೋಟ್ಲಲ್ಲಿ ತಿಂಡಿ ತಿಂದೆ, ಚೆನ್ನಾಗಿತ್ತು. ಪೊಂಗಲ್ ಮತ್ತು ಇಡ್ಲಿ. ಆದರೆ ರೇಟ್ ಜಾಸ್ತಿಯಪ್ಪ. ಇಷ್ಟು ಪೊಂಗಲ್ಗೆ 50 ರೂಪಾಯಿ ಅಂತ. ಸೊ ಇವಾಗ ಲಾಡ್ಜ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ವಾಪಸ್ ಕನ್ಯಾಕುಮಾರಿ.
ರಶ್ ಇದೆ.